ಪಿ ಸ್ಟೇಷನ್ದಲ್ಲಿ 28/11/2024 ಒಂದು FIR ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 2209/24. ಸೊ ಇದರಲ್ಲಿ ಕಂಪ್ಲೇಂಟ್ ಪ್ರಣೀತ್ ಅಂತ ಇದ್ದಾರೆ, ಒಬ್ಬರು ಹುಡುಗ. ಸೊ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರ ಫ್ರೆಂಡ್ ಮನೆ ಇದ್ದಾಗ ಅವ್ರ ಮೇಲೆ ಒಂದು ಶೂಟಿಂಗ್ ಆಗಿದೆ, ಅವ್ರ ಲೆಫ್ಟ್ ಕಾಲ್ ಮೇಲೆ ಸ್ವಲ್ಪ ಫೈರಿಂಗ್ ಆಗಿದೆ. ಸೊ ಆ ದಿವಸ ಸ್ಟಾರ್ಟಿಂಗ್ ಅವ್ರ ಕಡೆಯಿಂದ ನಾವು ಸ್ವಲ್ಪ ಡೀಟೇಲ್ಸ್ ತೊಗೊಂಡಿದ್ವಿ, ಮತ್ತು ಅವರು ಕೂಡ ಬೈ ನೇಮ್ ಅವರು ಒಂದು ಹೆಸರು ಅವರು ಕೊಟ್ಟಿದ್ದಾರೆ, ಮತ್ತು ಜೊತೆಗೆ ಮತ್ತೆ 4 ಅನ್ನೋನ್ ಪರ್ಸನ್ ಅಂತ ಅವರು ಕೊಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗ್ ನಾವು ಈ ಮೇನ್ ಅಕ್ಯೂಸ್ಗೆ ನಾವು ಸರ್ಚ್ ಮಾಡಿದ್ವಿ, ಮತ್ತು ಮೇನ್ ಅಕ್ಯೂಸಿಂದ ನಮಗೆ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಇದ್ದಾರೆ. ಸೊ ನೆಕ್ಸ್ಟ್ ಡೇ ನಾವು 3 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಅವ್ರ ಹೆಸರು ನಿಧಾ ಕಿತ್ತೂರ್ ಮತ್ತು ಜಬ್ರೀನ್ ಕಿನೇಕರ್. ಸೊ ಇದು 3 ಜನ ಆ ದಿವಸ ನಾವು ಅರೆಸ್ಟ್ ಮಾಡಿದ್ವಿ. ಮತ್ತು ನಿನ್ನೆ ಈ ಮೇನ್ ಅಕ್ಯೂಸ್ ಇದರಲ್ಲಿ ಯಾರು ಇದ್ದಾರಲ್ಲ, ಅಂದರೆ ಅಫ್ಜಾನ್ ಮತ್ತು ಪಪಡೆ, ಸೊ ನಾವು ಕೂಡ ಅರೆಸ್ಟ್ ಮಾಡಿದ್ವಿ. ಮತ್ತು ಈ ಅವ್ರ ಜೊತೆಗೆ ಇನ್ನೊಬ್ಬ ರೆಹಾನ್ ಅಂತ. ಸೊ ಈ 3 ಆರೋಪಿಯಿಂದ ಈಗ ನಾವು ಇದು ಎಲ್ಲ ಪಿಸ್ಟಾಲ್ ನಾವು ರಿಕವರಿ ಮಾಡಿದ್ವಿ. ಆ ಕ್ರೈಮ್ದಲ್ಲಿ ಯಾವುದು ಪಿಸ್ಟಲ್ ಯೂಸ್ ಆಗಿದೆ ಅದು ಈಗ ನಾವು ರಿಕವರಿ ಮಾಡಿದ್ವಿ. ಇದು ಕಂಟ್ರಿ ಪಿಸ್ಟಲ್ ಇದೆ. ಆ ಥರ ಏನೂ ಇಲ್ಲ. ಏನಾಗಿದೆ ಆ್ಯಕ್ಚುಲಿ, ಅವರು ಪ್ರಣೀತ್ ಮತ್ತು ನಿಧಾ ಜೊತೆಗೆ ಮೊದಲು ಸ್ವಲ್ಪ ಅದು ಯಾವುದು ರಿಲೇಷನ್ಶಿಪ್ ಅಲ್ಲಿದ್ದಾರೆ. ಆಮೇಲೆ ಇಬ್ಬರು ನಡುವೆ ಸ್ವಲ್ಪ ಪ್ರಾಬ್ಲಮ್ ಶುರು ಆಗಿದೆ. ಮತ್ತು ಆ ದಿವಸ ಪ್ರಣೀತ್ ಅವ್ರ ಫ್ರೆಂಡ್ ಸ್ಮಿತಾ ಮನೆ ಇದ್ದಾಗ ಅವರು ಫ್ರೆಂಡ್ಗೆ ಅವರು ಹೇಳಿದರೆ ಸ್ವಲ್ಪ ನಿಧಾ ಜೊತೆಗೆ ಸ್ವಲ್ಪ ಮಾತಾಡಬೇಕು ಅಂತ. ಸೊ ಅದೇ ನಂತರ ಅವರು ಸ್ಮಿತಾ ಮತ್ತು ನಿಧಾಗೆ ಮನೆ ಫೋನ್ ಮಾಡಿದ್ರು, ಮನೆಗೆ ಕರೆಸಿದ್ದಾರೆ. ಸೊ ಸ್ಟಾರ್ಟಿಂಗ್ ನಿಧಾ ಬಂದಿದ್ದಾರೆ, ಮತ್ತು ನಿಧಾ ಮತ್ತು ಪ್ರಣೀತ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ಬಾಕಿ ಆರೋಪಿಗಳು ಬಂದಿದ್ದಾರೆ. ಸೊ ಇದರಲ್ಲಿ ಹೆಂಗೆ ಆಗಿದೆ, ಆ್ಯಕ್ಚುಲಿ ಅವನು ಅಮೀರ್ ಕಿತ್ತೂರ್, ಅವನು ನಿಧಾ ಬ್ರದರ್. ಸೊ ಅವನು ಸ್ಮಿತಾ ಮನೆ ಹುಡುಗ, ಅವರು ಮತ್ತು ಅವ್ರ ಫ್ರೆಂಡ್ಗೆ ಫೋನ್ ಮಾಡಿದ್ದಾರೆ, ನಾನು ಒಬ್ಬನೇ ಹೋಗೋಕ್ಕೆ ಆಗಲ್ಲ, ಸ್ವಲ್ಪ ಭಯ ಇದೆ. ಸೊ ಅವನು ಅಫ್ಜಾನ್ಗೆ ಫೋನ್ ಮಾಡಿದ್ದಾನೆ, ನೀವು ಕೂಡ ದಯವಿಟ್ಟು ನನ್ನ ಜೊತೆಗೆ ಬಂದಿದ್ದೇನೆ, ಸ್ವಲ್ಪ ಸಪೋರ್ಟ್ ಕೊಡಿ ಅಂತ. ಆ ಟೈಮ್ದಲ್ಲಿ ಅವನು ಪಪಡೆ ಅವನು ಅಫ್ಜಾನ್ ಜೊತೆಗೆ ಇದ್ದಾನೆ. ಸೊ ಅದಕ್ಕೆ ಮತ್ತೆ ಜೊತೆಗೆ ಇಬ್ಬರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಮೊದಲು ಸ್ವಲ್ಪ ಬಾಯಿಂದ ಸ್ವಲ್ಪ ಜಗಳ ಆಗಿದೆ. ಅದೇ ನಂತರ ಮತ್ತೆ ಗಲಾಟೆ ಶುರು ಆಯಿತು. ಆ ಗಲಾಟೆ ಟೈಮ್ದಲ್ಲಿ ಅವನು ಪಪಡೆ ಅವನು ಪಿಸ್ತಲ್ ತಗೊಂಡು ಮತ್ತೆ ಫೈರ್ ಮಾಡಿದ್ದಾನೆ. Everyone belongs to Belgaum district only. ಎಲ್ಲ ಬೆಲ್ಗಾಮಿಂದ ಇದ್ದಾನೆ. ಅವನು ಪಪಡೆ ಅವನು ಕಕಟಿಯಿಂದ ಇದ್ದಾನೆ. ಕಕಟಿ ಹೆಸರು ಹಜಾತ್ ಅಲಿ ಮುಥಾನಿ ಅಲಿಯಾಸ್ ಪಪಡೆ. ಪ್ರಶ್ನೆ ಕೊಡ್ತೀನಿ. ಕಂಟ್ರಿ ಪಿಸ್ಟಲ್ ಅವನು ಏನು ಹೇಳಿದ್ದಾನೆ ಅದು ಕೂಡ ನಾವು ಏನು PC ತಗೋಬೇಕು. ಸೊ ಅವನು ಹೇಳ ಪ್ರಕಾರ ಅವನು ಆ ಕಡೆ ರಾಜಸ್ಥಾನ ಸುಮ್ಮನೆ ಹಾಗೆ ಅಂದರೆ ವಿಸಿಟ್ ಥರ ಹೋಗುವಾಗ ಅಲ್ಲಿಂದ ಅವರು ತಂದಿದ್ದಾರೆ, ರಾಜಸ್ಥಾನದಿಂದ. ಆ್ಯಕ್ಚುಲಿ ಅವ್ರ ಮೇಲೆ ಗೋಕಲ್ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಒಂದು ಸೇಮ್ ಕೇಸ್ ಈ ಥರ ರಿಜಿಸ್ಟರ್ ಆಗಿದೆ. ಇದು ಆರ್ಮ್ಸ್ ಆ್ಯಕ್ಟ್ ಪ್ರಕಾರ ಒಂದು ರಿಜಿಸ್ಟರ್ ಆಗಿದೆ. ಮತ್ತು ನಮ್ಮ ಕಕಟಿ ಪೊಲೀಸ್ ಸ್ಟೇಷನ್ದಲ್ಲಿ 2016ದಲ್ಲಿ ಕೂಡ ಒಂದು 307 ಕೇಸ್ ಅವ್ರ ಮೇಲೆ ರಿಜಿಸ್ಟರ್ ಆಗಿದೆ. ಅಂದ್ರೆ ಅವರು ಬಹಳ ವರ್ಷದಿಂದ ಇಬ್ರು ಅಂದ್ರೆ ಯಾವ ತರ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಅಫ್ಜಾರ್ ಅಂದ್ರೆ ಅವನು ಏನಿದ್ದಾನೆ, ಅವನು ಹೀಸ್ ಅ ಫ್ರೆಂಡ್ ಆಫ್ ನಿಧಾಸ್ ಬ್ರದರ್ ಫ್ರೆಂಡ್ ಇದ್ದಾನೆ ಅವನು. ಅಮೀರ್ ಆ ದಿವಸ ಏನ್ ಮಾಡಿದ್ದಾನೆ, ಅವನು ಒಬ್ಬನೇ ಹೋಗಕ್ಕೆ ಸ್ವಲ್ಪ ಭಯ ಇದೆ, ಅದಕ್ಕೆ ಅವನು ಅಫ್ಜಾನ್ಗೆ ಫೋನ್ ಮಾಡಿದ್ದಾನೆ, ನೀವು ನನ್ನ ಜೊತೆಗೆ ಬನ್ನಿ ಅಂತ. ಇಲ್ಲ ಅಷ್ಟು ಲೆವೆಲ್ ಹೋಗುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಅಂದ್ರೆ ಸುಮ್ಮನೆ ಸಪೋರ್ಟ್ ಸಲುವಾಗಿ ಬಾ ಅಂತ ಅವನು ಕರೆದಿದ್ದಾನೆ. ಹೌದು ಅದು ಏನು
ಹಾಂ ಸ್ವಲ್ಪ ಜಗಳ ಆಗಿದೆ.